ಇವರು ಕುರಿ ಕಾಯಿಸ್ಕೊಂಡೆ ಡಿಗ್ರಿ ಕಂಪ್ಲೀಟ್ ಮಾಡ್ಯಾರ. ಆಮೇಲೆ ಜೂನ್ 2025ದಾಗ ಮಿಲಿಟ್ರಿ ಎಕ್ಸಾಮ್ ಬರ್ದಾರಂತ. ಸೊ ಆರ್ಮಿದಾಗ ಸೆಲೆಕ್ಟ್ ಆಗ್ಯಾರ. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ. ಸೊ ಇವತ್ತು ಸಂಡೇ. ಇವತ್ತು ನಾವು ಒಂದು ಶಾರ್ಟ್ ರೈಡ್ ಮಾಡಮ್ ಅಂತೇಳಿ. ಎಲ್ಲಿಗಪ್ಪ ಅಂತಂದ್ರೆ ಗೊತ್ತಿಲ್ಲ. ಸೊ ಮ್ಯಾಪ್ನಾಗ ಒಂದು ಲೊಕೇಶನ್ ನೋಡಿದ್ದೆ ಕೊಡಂಗಲ್ ಸೈಡು. ಸೊ ಹಂಗಾಗಿ ಹೊಂಟೀನಿ. ಈ ರೈಡ್ನ ನನ್ನ ಜೊತೆಗೆ ಯಾರಪ್ಪ ಅಂತಂದ್ರೆ ಭಾಳ ದಿನದ ಮೇಲೆ ನಮ್ಮ ರವಿ ಬಂದಾನ. ಇಲ್ಲಿ ನಯಾರ ಬಂಕ್ನ ಪೆಟ್ರೋಲ್ ಹಾಸ್ಕೊಂಡು ಕಸಿಂದ ಹೋಗಮ್ಮಂತೇಳಿ. ಸೊ ಬ್ರೇಕ್ಫಾಸ್ಟ್ ಎಲ್ಲರ ಇಲ್ಲೇ ರೋಡಿ ಮೇಲೆ ಮಾಡ್ಕೋಬೇಕು. ಸೊ ರೋಡ್ ಸೈಡ್ ಬ್ರೇಕ್ಫಾಸ್ಟ್ ಮಾಡಿ ಹೋಗಬೇಕು. ಸೊ ಬಿಸಿಲು ಇನ್ನೂ ಕಮ್ಮಿ ಆಗಿಲ್ಲ ನೋಡ್ರಿ. ಏನೋ ಒಂದು ಸಂಡೇ ರೈಡ್ ಮಾಡತ್ತೀವಲ್ಲ ಇವತ್ತು. ಅದ್ರಾಗ ಸ್ವಲ್ಪ ಲಾಂಗ್ ಡಿಸ್ಟೆನ್ಸ್ ಆಗಿರ್ತೀವಿ. ಒಂದು 50-60 ಕಿಲೋಮೀಟ್ರ್ ಆಗ್ತದೆ. ಹಂಗಾಗಿ ಒಂದು ಸ್ವಲ್ಪ ಮಜಾ ಅದ ಇವತ್ತು. ಈಗೆಲ್ಲ ಕಾಫಿ ರೈಡ್ ಹಿಂಗೆ ಶಾರ್ಟ್ ರೈಡ್ ಇಲ್ಲೇ ಲೋಕಲ್ನ ಮಾಡತ್ತಿದೆ. ಒಂದು ಸ್ವಲ್ಪ ಇದು ತೆಲಂಗಾಣ ಬರ್ತಂತ ತಿಳ್ಕೊರಿ. ನಮ್ಮ ಊರ್ಲಿಂದ ಒಂದು 50-60 ಕಿಲೋಮೀಟ್ರ್ ಆಗ್ತದೆ. ಸೊ ಅಲ್ಲಿ ಹೊಂಟೀವಿ ಈಗ. ನಮ್ಮ ಹುಡುಗರಿಗೆ ಏನಿಲ್ಲ ಅಂದ್ರಲ್ಲ ರೈಡಿಗೆ ಹೊಂಟ್ರಪ್ಪ ಸಂಡೇ ಅಂತಂದ್ರೆ ನೈಟ್ಲಿಂತೆ ಅಲರ್ಟ್ ಇರ್ತಾರೆ. ಯಾರು ಎಬ್ಸೋದು ಬೇಕಾಗಿಲ್ಲ ಏನಿಲ್ಲ. ಅಲಾರಾಮ್ ಹೊಡ್ಯೋಕಿನ ಮೊದಲು ನಾವೇ ಅಲಾರಾಮ್ ಬಂದ್ ಮಾಡಿ ಕೇಸಿಂದ ಎದ್ದಿರ್ತೀವಿ. ಸೊ ಹಂಗಿರ್ತೀವಿ ನೈಟ್ಲಿಂತೆ. ಸೊ ಹೋಗ್ಬೇಡ್ರಿ. ನಮ್ಮ ರವಿ ಆಲ್ಮೋಸ್ಟ್ ನಯಾರ ಬಂಕಿಗೆ ಹೋಗಿ ರೀಚ್ ಆದಂಗೆ ಕಾಣಿಸ್ತಾನ. ಓಹೋ ಹೇಳ್ದ ಬ್ರೋ ಫುಲ್ಲು ಭಾಳ ದಿನದಲ್ಲ. ನಂಬಲ್ಲೇನು ಪೆಟ್ರೋಲ್ದೇನು ಶಾರ್ಟೇಜ್ ಎಲ್ಲ ಅಂತ ತಿಳ್ಕೊರಿ. ಸರ್ ಅವರೆಲ್ಲ ಲದಾಖ್ ಹೋಗ್ಯಾರ. ಸೊ ಅಲ್ಲಿ ಸ್ವಲ್ಪ ಪೆಟ್ರೋಲ್ಗಳು ಅಲ್ಲಿ ಬಂಕ್ ಸ್ವಲ್ಪ ಪ್ರಾಬ್ಲಮ್ ನಡೆದಾವೆ. ಎಣ್ಣೆ ಸಿಗಲ್ಲಾಗ್ಯಾವ ಅವರಿಗೆ. ಬಟ್ ನಂಬಲ್ಲೇನು ಅಷ್ಟು ಪ್ರಾಬ್ಲಮ್ ಇಲ್ಲ. ಹಾಕೋಣ ಒಂದು 500 ಹಂಗೆ ಒದ್ದಾಡಿದ್ರೆ ಹೆಂಗೆ ನೀ. ಸೊ ಭಾಳ ದಿನದ ಮೇಲೆ ಈ ಸ್ಪೀಡ್ ಹೊಡ್ಲತ್ತೀನಿ. ಯಾಕಂತಂದ್ರೆ ಗಾಡಿಗೆ ಒಂದು ಸ್ವಲ್ಪ ಏನಂತಾರ ಮನೆ ನಿಂದ್ರಿಸಿ ನೆನಪಾಗ್ಯದ ಹೆಂಗೆ ಹೊಡ್ಬೇಕಂತೇಳಿ. ಮತ್ತೆ ಅದಕ್ಕೆ ರಿಯಾಕ್ಟಿವ್ ಮಾಡತ್ತೀನಿ. 100 ಮೇಲೆ ಹೊಡೆದು ಭಾಳ ದಿನ ಆಯ್ತು ಗಾಡಿ. ಸೊ ಹಂಗಾಗಿ ಅಬ್ಬಾಬೋ ಯಾಕೋ 120 ಹೊಡಿತೀವತ್ತು ನಮ್ಮ ಗಾಡಿ. 120 ಓಡ್ತಿತ್ತು ಸ್ಟಾರ್ಟಿಂಗು. ಆಮೇಲೆ ಓಡಲಾಗಿತ್ತು. ಈಗ ಮತ್ತೆ ಓಡ್ಲತ್ತ ನೋಡ್ರಿ ಗಾಡಿ. ಭಾಳ ದಿನ ಐತಿ ಈ ಥರ ಗಾಡಿ ಹೊಡೋದಕ್ಕೆ. ಈ ಥರ ನೀವೇನ್ರಿ ಟಾಪ್ ಸ್ಪೀಡ್ ಟೆಸ್ಟ್ ಮಾಡೋದೈತೆ ಅಂತ ತಿಳ್ಕೊರಿ. ಸೊ MT ರೋಡ್ ಇದ್ದಾಗ ಅಷ್ಟೇ ಮಾಡಿರಿ. ನಾ ಖಾಲಿ ಇತ್ತು ರೋಡು, ಹಂಗಾಗಿ ಚೆಕ್ ಮಾಡಿದೆ. ಸೊ ವೆಹಿಕಲ್ಸ್ಗಳು ಜಾಸ್ತಿ ಟ್ರಾಫಿಕ್ ಇದ್ದಲ್ಲಿ ಇರ್ತಾವೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಆಲ್ಮೋಸ್ಟ್ ಯಾರು ಮಾಡಬೇಡ್ರಿ. ಸುಮ್ಮನೆ ನಮ್ಗೆ ಭಾಳ ದಿನ ಆಯ್ತು ಅಂತೇಳಿ ಚೆಕ್ ಮಾಡಬಂದು ಮಾಡಿದೆ. ನಾ ಇನ್ನೂ ತನಕ ಆದ್ರೂ ನನ್ನ ಗಾಡಿ ಟಾಪ್ ಸ್ಪೀಡ್ ಅಂಥವೆಲ್ಲ ತೋರಿಸಿಲ್ಲ ನನ್ನ ಚಾನಲ್ದಾಗ. ಬಟ್ ಇವತ್ತು ಫಸ್ಟ್ ಟೈಮು ಏನೋ ಇದೊಂದು ಇರಲಿಲ್ಲ ಚಾನಲ್ದಾಗ ಅಂತೇಳಿ ಕೇಸಿಂದ ಇದೊಂದು ಟಾಪ್ ಸ್ಪೀಡ್ ಅದೊಂದು ಬಿಡಮ್ ನಮ್ಮ ಗಾಡಿನೇ ಎಷ್ಟು ಓಡ್ತದೆ ಅಂತೇಳಿ. ಸೊ ಈಗ ನಮ್ಮ ಕರ್ನಾಟಕ ಬಾರ್ಡ್ರ್ ಬಲ್ಲಿ ಇದ್ದೀವಿ. ಈಗ ನಾವು ನೆಕ್ಸ್ಟ್ ಈಗ ತೆಲಂಗಾಣಕ್ಕೆ ಎಂಟ್ರಿ ಆಗ್ಲತ್ತೀವಿ. ಕರ್ನಾಟಕದಿಂದ ತೆಲಂಗಾಣ ಎಂಟ್ರಿ ಈ ಒಂದು ಬಾರ್ಡ್ರ್ ದಾಟಿದ್ರೆ ನಾವು ಹೈದ್ರಾಬಾದ್ ರೂಟ್ ಹೋಗ್ತೀವಲ್ಲ. ಭಾಳಷ್ಟು ಇವು ವ್ಯಾನ್ದಾಗ ಕ್ಯಾಂಟೀನ್ಗಳು ಮಾಡಿರ್ತಾರೆ. ಸೊ ಟಾಟಾ ಎಸ್ದಾಗ ಅಂಥದ್ರಾಗೆಲ್ಲ ಕ್ಯಾಂಟೀನ್ಗಳು ಮಾಡಿರ್ತಾರೆ. ಸೊ ಅವರು ಒಂದು ಸ್ವಲ್ಪ ಟೇಸ್ಟ್ ಚೆಂದ ಕೊಡ್ತಾರಂತ ಇವಾಗ. ನಿಮಗೆ ದೊಡ್ಡ ದೊಡ್ಡ ಹೋಟೆಲ್ಕಿನ ನನಗನ್ಸೋ ಮಟ್ಟಿಗೆ ಒಂದು ಸಣ್ಣ ಏನು ಹೋಟೆಲ್ಗಳು ಇರ್ತಾವೆ, ರೋಡ್ ಸೈಡ್ ಹೋಟೆಲ್ಗಳು, ಅದ್ರಾಗೆ ಟೇಸ್ಟ್ ಭಾರಿ ಇರ್ತದೆ ರೀ. ಆಮೇಲೆ ಇನ್ನೊಂದು ಏನಂತಂದ್ರೆ ಫ್ರೆಶ್ ಇರ್ತವೆ. ಈಗ ನಾವು ದೊಡ್ಡ ಹೋಟೆಲ್ದಾಗ ಹೋಗಿ ಕೇಸಿಂದ ಏನು ತಿಂತೀವಿ ಏನಿಲ್ಲ ನಮಗೆ ಗೊತ್ತಿರಲ್ಲ. ಯಾಕಂತಂದ್ರೆ ಅದ್ರ ಕಿಚನ್ ಒಳಗಿರ್ತದೆ. ಅವ್ರು ಅಡುಗೆ ಒಳಗ್ಲಿಂದ ಮಾಡ್ಕೊಂಬರ್ತಾರೆ. ಅವ್ರು ಹೆಂಗೆ ಮಾಡಿರ್ತಾರೋ, ಯಾವ ಕೈಲೇ ಮಾಡಿರ್ತಾರೋ, ಎಂಥ ಒಂದು ಐಟಮ್ಸ್ಗಳು ಹಾಕಿರ್ತಾರೋ ಗೊತ್ತಿರಲ್ಲ. ಬಟ್ ನಾವು ರೋಡ್ ಸೈಡ್ ಬಂಡಿ ಮೇಲೆ ಹಿಂಗೆ ಒಂದು ಸಣ್ಣ ಏನು ರೋಡ್ ಸೈಡ್ ಹೋಟೆಲ್ಗಳು ಇರ್ತಾವೆ ಅಂಥ ಕಡೆ ತಿಂದ್ರೆ ನಮ್ಮ ಎದುರೇ ಮಾಡಿರ್ತಾರೆ. ಬಂಡಿ ಮೇಲಂತೂ ಸ್ಪೆಷಲಿ ನಮ್ಮ ಎದುರೇ ಎಲ್ಲ ಹಾಕಿ ಮಾಡಿ ಕೊಡ್ತಾರಂತ ತಿಳ್ಕೊರಿ. ಸೊ ಹಂಗಾಗಿ ನನಗೆ ಭಾಳ ಅನ್ಸೋದು ಏನಂತಂದ್ರೆ ಹಿಂಗೆ ಟ್ರಿಪ್ ಹೋದಾಗ ಅಲ್ಲಿ ಇಲ್ಲಿ ರೋಡ್ ಸೈಡ್ ಮಾಡೋದೇ ಬೆಟ್ರ್ ಅಂತ ಅನಿಸ್ತದೆ. ಸೊ ಈ ತೆಲಂಗಾಣ ಸೈಡ್ ನಮಗೆ ಸಿಂಧಿ ಲೀಗಲ್ ಅದ. ಸೊ ಹಂಗಾಗಿ ರೋಡ್ ಸೈಡಿಗೆಲ್ಲ ಇಟ್ಟು ಮಾರ್ತಾರೆ ಈ ಸೈಡು. ನೀವು ಕರ್ನಾಟಕ ಬಾರ್ಡ್ರ್ ದಾಟಿದ್ಮೇಲೆ ಒಂದು ಸ್ವಲ್ಪ ಮುಂದೆ ಬಂದಿರಂತಂದ್ರೆ ಇಲ್ಲೆಲ್ಲ ರೋಡ್ ಸೈಡ್ ಇಟ್ಕೇಸಿನ ಸಿಂಧಿ ಮಾರ್ತಾರೆ. ಸೊ ಅಲ್ಲಿ ಮಾರ್ಲತ್ತಿದ್ರು ಕ್ಯಾಮ್ರಾ ಆನ್ ಇರಲಿಲ್ಲ. ಇಲ್ಲಿ ಮುಂದೆ ಎಲ್ಲರ ಇದ್ರು ತೋರಿಸ್ತೀನಿ ಅಂತ ಬರ್ರಿ. ಅದು ನೋಡ್ರಿ ಟಾಟಾ ಎಸಿದಾಗ ಫುಲ್ ಕ್ರೌಡ್ ನೋಡ್ರಿ ಹಂಗದಿಲ್ಲ ಟಿಫನ್ ಮಾಡ್ಲಿಕ್ಕೆ. ಅಷ್ಟು ಜನ ನೋಡ್ರಿ. ನಾವು ಇಲ್ಲಿ ಕ್ರೌಡ್ ಜಾಸ್ತಿ ಅದ. ಒಂದು ಸ್ವಲ್ಪ ಮುಂದೆ ಹೋಗ್ಕೇಸಿಂದ ಮಾಡವ್ರಿ ಎಲ್ಲರ ನಾಷ್ಟ. ಇಲ್ಲಿ ಮುಂದೆ ಇರ್ತಾವೆ, ಭಾಳಷ್ಟು ಇರ್ತಾವೆ ಇಲ್ಲಿ ರೋಡಿಗೆ. ತೆಲಂಗಾಣ ಸೈಡ್ ಬಂದ್ರೆ ನಮಗೆ ಗ್ರೀನ್ರಿಗೆ ಏನು ಕಮ್ಮಿ ಇಲ್ಲ ನೋಡ್ರಿ. ಯಾಕಂದ್ರೆ ಈ ಸೈಡ್ ಜಾಸ್ತಿ ಭತ್ತನೂ ಬೆಳಿತಾರೆ. ಆಮೇಲೆ ರೋಡ್ಗಳಿಗೆ ಗಿಡಗಳನ್ನೂ ಮಸ್ತಾವೆ ಇಲ್ಲಿ. ಇದು ರಾಹುಲ್ಪಲ್ಲಿ ಅಂತ ನೋಡ್ರಿ. ಸೊ ಇಲ್ಲಿ ಮಾಡ್ಕೊಂಬ್ರಿ ಟಿಫನ್. ಇಲ್ಲಿಂದ ಇನ್ನೂ ಒಂದು 4-5 ಕಿಲೋಮೀಟ್ರ್ ಇರ್ಬೋದು ಕೊಡಂಗಲ್.
ಸೊ ಇಲ್ಲಿ ಟಿಫನ್ ಮಾಡ್ಕೊಂಡ್ರೆ ಆಯ್ತಲ್ಲ. ಒಂದು ಸ್ವಲ್ಪ ಟಿಫನ್ ಮಾಡಿದ್ರೆ ಏನನ್ನೋದು ಕೇಳೋಮೇಲೆ. A few minutes later. ಸೊ ಈಗ ಇಲ್ಲಿ ಟಿಫನ್ ಮಾಡ್ಕೊಂಡೆವು. ಒಂದು ಅಷ್ಟು ಸ್ವಲ್ಪ ತಣ್ಣಗಿತ್ತು ಟಿಫನ್, ಬಟ್ ಚೆಂದಿತ್ತು, ಇಲ್ಲ ಅಂತಿಲ್ಲ. ಸ್ವಲ್ಪ ಗರಮ್ ಇದ್ರು ಮಸ್ತ್ ಇರ್ತಿತ್ತು. ನಾವು ಲೇಟಾಗಿ ಬಂದೀವಲ್ಲ. ಸೊ ಹೈದ್ರಾಬಾದ್ ಹೈವೇ ಹಾಕಿದ್ದೀವಿ. ಲೊಕೇಶನ್ ನೋಡ್ರಿ ಹೆಂಗದ, ಫುಲ್ ಗಿಡದ ತೆಳಗೆ ಇವ್ರು ಹಾಕ್ಯಾರ. ಇಲ್ಲಿ ಮೇನ್ ಅಂತಂದ್ರೆ ನಾ ಅವಾಗ್ಲಿಂದ ನೋಡ್ತೀನಿ ರೋಡ್ ಸಿಂಗಲ್ ಬಂದು ಇಲ್ಲಿ 2 ಆಗ್ತಿದ್ವು, ಈಗ ಫುಲ್ ಸಪ್ರೇಟೇ ಮಾಡ್ಯಾರ. ಆಮೇಲೆ ಇಲ್ಲಿ ಗಿಡ ಒಂದು ಮಸ್ತ್ ಅವ. ಸೊ ಈ ಕಡೆ ಹೋದ್ರೆ ಹೈದ್ರಾಬಾದ್ ಹೈವೇ, ಅದು ಸುಮ್ಮ ಸರ್ವಿಸ್ ರೋಡ್ ಅಪ್ಲೈ ಮಾಡ್ಯಾರ. ಸೊ ಈಗ ಬಿಡಮ್ ಬರ್ರಿ, ಎಲ್ಲಿಗೆ ಹೋಲತ್ತೀವಿ ಅಂತ ತೋರಿಸ್ತೀನಿ ಮುಂದೆ. ಸೊ ಕೊಡಂಗಲ್ ಬಂದೀವಿ ನೋಡ್ರಿ. ಇಲ್ಲಿಂದ ರೈಟ್ ತೊಗೊಂಡು ಇಲ್ಲಿ ನೋಡ್ರಿ ಅಂಬೇಡ್ಕರ್ ಮೂರ್ತಿ ಎಷ್ಟು ದೊಡ್ಡದು ಮಾಡ್ರೆ ಮಸ್ತನೇ ಸೆಂಟ್ರನ್ನ. ಸ್ಟ್ರೇಟ್ ಹಿಂಗೆ ಹೋದ್ರೆ ನಾವು ಹೈದ್ರಾಬಾದ್ ಹೋಗ್ತೀವಿ. ಈ ಕಡೆ ಹೋದ್ರೆ ಯಾವ್ರು ಅಂತ ಗೊತ್ತಿಲ್ಲ, ಬಟ್ ನಮ್ಮ ಲೊಕೇಶನ್ ಇರೋದು ಈ ಕಡೆ ಅದು, ಅದಕ್ಕೆ ಹೊಂಟಿವಿ. ಹಂಗೆ ಈ ರೋಡ್ ನೋಡ್ರಿ ಹೆಂಗದ, ಈ ಸೈಡ್ ಜಸ್ಟ್ ಮಿಸ್ ಆದ್ರೂ ತೆಳಗೆ, ಆ ಸೈಡ್ ಮಿಸ್ ಆದ್ರೂ ತೆಳಗೆ. ಸಣ್ಣದೊಂದು ಎಷ್ಟೊಂದು 10 ಫೀಟ್ ಇರ್ಬೋದು ರೋಡ್ ಅಷ್ಟೇ. ಇಲ್ಲೆಲ್ಲ ಕೆರೆ, ಇಲ್ಲೆಲ್ಲ ಫುಲ್ ನೀರು ಇರ್ತಿದ್ವು, ಬಟ್ ಈಗ ಬೇಸಿಗೆ ಅದಲ್ಲ, ಹಂಗಾಗಿ ಎಲ್ಲ ನೀರು ಬತ್ತಾವ. ಸೊ ಅಲ್ಲಿ ನೀರು ಅವ, ಆ ಸೈಡ್ ಹೊಂಟೀವಿ. ಮಸ್ತ್ ಲೊಕೇಶನ್, ಫುಲ್ ನೀರಿದ್ರೆ ಇನ್ನೂ ಭಾರಿ ಅನ್ನಿಸ್ತಿತ್ತು. ಬಟ್ ಈಗ ಗೊತ್ತಾಗ್ತದೆ ಎಲ್ಲೆಲ್ಲಿ ನೀರು ಎಷ್ಟು ಇರ್ತಿದ್ವು ಅಂತೇಳಿ. ಹಿಂಗಿದ್ದಾಗ ಗೊತ್ತಾಗ್ತದೆ ಫುಲ್ ಹಸಿ ಅದ ಮಣ್ಣು. ಅಲ್ಲಿ ಏನಾರ ಕಾಲಿಟ್ಟೇವಂದ್ರೆ ಸೀದಾ ಒಳಗೆ. ಹಿಂಗೆ ಹೊಂಟಿವಿ ಗಾಡಿ ತೊಗೊಂಡು. ಇಲ್ಲಿ ಯಾವ್ದು ಮಣ್ಣು ಮೆತ್ತಗದ, ಯಾವ್ದು ಗಟ್ಟಿ ಅದ ಗೊತ್ತೇ ಆಗೋಲ್ಲ. ಅದು ಗಾಡಿ ಪೂರ ಒಳಗೆ ತಿರ್ಗ್ಲತ್ತದ. ಹಿಂಗೆ ಒಳಗೆ ಹೋಗಿಸಿಂದ ಅಲ್ಲೇ ಆ ಸೈಡ್ ಫುಲ್ಲು ಮೀನು ಹಿಡ್ಲಿಕ್ಕೆ ಬಂದಾರ ಮಂದಿ. ಇಲ್ಲಿ ಮಣ್ಣು ಪೂರ ಮೆತ್ತಗಿದ್ದಂಗೆ ಅದ. ಗಾಡಿ ಹೋಗ್ತದೆ ಇಲ್ಲಿ. ಹಾಂ ಹೋಗ್ತದೆ, ಇಲ್ಲಿ ಒಣಗ್ಯದ ಈ ಸೈಡ್. ಬಟ್ ಫುಲ್ ನೀರಿದ್ದ ಬರ್ಬೇಕು, ಇನ್ನೂ ಮಜಾ ಇರ್ತದೆ. ಲೊಕೇಶನ್ ಬಂದು ರೀಚ್ ಆಗಿವಿ. ಹಿಂಗಾದ ಲೊಕೇಶನ್. ಇನ್ನೊಂದು ಅದ, ಇದ್ರ ಜೊತೆ ಇನ್ನೊಂದು ಕೆರೆ ಅದ ಆ ಸೈಡ್ ದೊಡ್ಡ. ಗಾಡಿಗಳೆಲ್ಲ ಅಲ್ಲಾಕಿ. ಸೊ ಇಲ್ಲಿ ಮೀನ ಹಿಡ್ಲತ್ತಾರ. ಸೊ ಮೀನ ಹಿಡಿಯೋದು ನೋಡ್ಲಕ್ಕೆ ಹೋಗಿ ಮಾಡಿ ಅಂತ ಹೊಂಟಾನ. ಅಲ್ಲಿ ಹೋಲತ್ತೀವಿ, ಭಾಳ ದೊಡ್ಡ ಮೀನ ಹಿಡ್ಲತ್ತಾರಂತ, ಅದಕ್ಕೆ ನೋಡಮ್ಮಂತೇಳಿ ಹೊಂಟೀವಿ. ನೋಡಂಬ. ಸೊ ಸಂಡೇ ಬಂದು ಇವ್ರು ಇಲ್ಲಿ ಫಿಶಿಂಗ್ ಮಾಡ್ತಾರಂತ, ಅದಕ್ಕೆ ನೋಡ್ರಿ ಇಲ್ಲಿ ಮೀನುಗಳ ರಾಶಿನೇ ಹಾಕಿಬಿಟ್ರು ಇವ್ರು ಫುಲ್ಲು. ಮಿನಿಮಮ್ ಏನಿಲ್ಲ ಅಂದ್ರೆ ಒಂದು 50 ಕಿಲೋ ಮೇಲೆ ಹೋಗ್ತಾರೆ. ಸೊ ಅಲ್ಲೆಲ್ಲ ಮೀನ ಹಿಡಿಯೋದೆಲ್ಲ ನೋಡಿ ಬಂದ್ಮೇಲೆ ಒಂದು ಲೊಕೇಶನಿಗೆ ಬಂದಿದ್ದೀವಿ. ಗಿಡ ಅದ ಮಸ್ತನಾಗ ತಣ್ಣಗೆ. ಇಲ್ಲಿ ನನ್ನ ಗಾಡಿ ಹಾಕಿನಿ, ನನ್ನ ಗಾಡಿ ಹಾಕ್ಯಾನ. ಸೊ ಇದೆಲ್ಲ ಆದ್ಮೇಲೆ ತಂದಿರೋ ಸ್ನ್ಯಾಕ್ಸ್ ಎಲ್ಲ ಹೊರಗೆ ಇಟ್ಗೆಸಿಂದು ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡು ಕುಡಿಯಮ್ಮಂತೇಳಿ ಎಲ್ಲ ಸಾಮಾನುಗಳು ಹೊರಗೆ ತೆಗೆದಿಟ್ಟೆವು. ಇದಾದ್ಮೇಲೆ ನೋಡ್ರಿ ಏನಾಯ್ತು ಅಂತೇಳಿ. ನಾವು ನಮಗೆ ಹೆಂಗಾತು ಏನು ಎಲ್ಲರ ಸಂಗಟ ಹಿಂಗಾತು ಗೊತ್ತಿಲ್ಲ. ಕಾಫಿ ಮಾಡಮ್ಮ ಅಂತೇಳಿ ಹೀಗೆ ತೋರಿಸಿ ನಿಮ್ಗೆ ಆಲ್ರೆಡಿ ಹಾಲು, ಬಿಸ್ಕಿಟ ಮತ್ತು ನೀರು, ಆಮೇಲೆ ಸ್ನ್ಯಾಕ್ಸ್ ಎಲ್ಲ ತೊಗೊಂಬಂದಿವಿ ಅಂತೇಳಿ ನೀವು. ಬಟ್ ಕಾಫಿ ಅದ್ರ ಮೇಲೆ ಮಾಡ್ಬೇಕಂತ ಗೊತ್ತಾಗಲ್ಲ. ನಮ್ಮ ಮಗ್ಗೆ ತಂದಿಲ್ಲ, ನಾವು ಬ್ಯಾಗ್ನಾಗ ಅಂತೇಳಿ ಹಂಗೆ ಬಂದೀನಿ. ಆ ಮಗ್ಗೆ ತಂದಿಲ್ಲ. ಈಗ ಒಂದೇ ಆಪ್ಷನ್ ಉಳಿದ, ಹಾಲು ಅಂತರ ತಣ್ಣಗಾವ, ಹಾಲು ತಣ್ಣಗಾವ. ಈಗ ತೊಗೊಂಡು ಕೋಲ್ಡ್ ಕಾಫಿ ಮಾಡೋದು. ಈಗ ನಮ್ಮ ಜೊತೆನೇ ಹಿಂಗೆ ಆಗ್ತದೋ ಏನು ನೀವು ರೆಡಿ ಹೋಗೋದಾಗೂ ಹಿಂಗೆ ಆಗ್ತದೋ ಕಮೆಂಟ್ ಹಾಕಿ ತಿಳಿಸಿರಿ ಫ್ರೆಂಡ್ಸ್. ಯಾಕೋ ಏನೋ ಗೊತ್ತಿಲ್ಲ, ಬರೀ ಇಂಥವೇ ಅಲ್ಲತ್ತವ ನಮ್ಮ ಒಂದು ಕ್ಯಾಂಪಿಂಗ್ದಾಗ ಆಗಲಿ ರೈಡ್ನಾಗ. ಸೊ ಇಲ್ಲೇ ಒಂದು ಸ್ವಲ್ಪ ಹೊತ್ತು ಕುಂತು ಹೊಂಟಿವಿ ಈಗ ರಿಟರ್ನ್. ಒಂದು ಸ್ವಲ್ಪ ಸ್ನ್ಯಾಕ್ಸ್ ಅದು ತಿಂದು ಈಗ ರಿಟರ್ನ್ ಹೊಂಟಿವಿ. ಈಗ ಇನ್ನೊಂದು ಕೆರೆ ಅದ. ಸೊ ಅಲ್ಲಿ ಹೊಂಟಿವಿ. ಇಲ್ಲಿ ಒಂದು ಸ್ವಲ್ಪ ಲೊಕೇಶನ್ ಮಸ್ತ್ ಇತ್ತು, ಬಟ್ ಮುಂಜಾನೆ ಏನಾರ ಜಲ್ದಿ ಬಂದಿದ್ದೇವೆ ಅಂದ್ರೆ ಇನ್ನೂ ಭಾರಿ ಅನ್ನಿಸ್ತಿತ್ತು ಅಂತ ನನಗೆ ಅನ್ನಿಸ್ತು. ಗ್ರೀನ್ರಿ ಅದ, ಆಮೇಲೆ ಇಲ್ಲೇ ಕೆರೆ ಅದ, ಮಸ್ತ್ ಇತ್ತು ಲೊಕೇಶನ್ ಎಲ್ಲ. ಬಟ್ ನಾವೇ ಒಂದು ಜರ ಜಲ್ದಿ ಬರ್ಬೇಕಾಗಿತ್ತು. ಈ ಬಿಸಿಲು ಜಾಸ್ತಿ ಆಗ್ಯದಲ್ಲ, ಬಿಸಿಲು ಜಾಸ್ತಿ ಆಗೋಟಿಗೆ ಬಂದು ಕೇಸಿಂದ ನಾವು ಈ ಜಾಗದಾಗ ಸೆಟಲ್ ಆಗಿರ್ಬೇಕು. ಅಂದರೆ ಒಂದು ಸ್ವಲ್ಪ ಮಜಾ ಬರ್ತದೆ ಅಂತ ತಿಳ್ಕೊರಿ. ಇಲ್ಲಿ ಟೆಂಟ್ ಹಾಕ್ಲಕ್ಕೆ ನಾವು ಮಸ್ತ್ ಅಲ್ಟಿಮೇಟ್ ಅದು ಜಾಗ. ಟೆಂಟ್ ಹಾಕ್ಲಕ್ಕೆ ಟೆಂಟ್ನೂ ಹಾಕ್ಬೋದು ಇಲ್ಲಿ. ಮತ್ತು ನೀವು ಅದೇ ಮಳೆಗಾಲಕ್ಕೆ ಏನಾರ ಬಂದ್ರಿ ಅಂದ್ರೆ ಇದೆಲ್ಲ ಫುಲ್ ನೀರು ಬರೋಂಗೆ ಕಾಣಿಸ್ತಾವ. ಗೂಗಲ್ ಮ್ಯಾಪ್ನ ನೋಡಿದ್ನ ಫುಲ್ ನೀರಿದ್ದು. ಸೊ ಈಗಂತೂ ನಿಮಗೆ ಹೇಳಿ ಮಾಡಿಸಿದ ಜಾಗ ಕ್ಯಾಂಪಿಂಗ್ ಮಾಡೋಕೆ ಅಷ್ಟು ಭಾರಿ ಅದು. ಏನೋ ದಾರಿನೇ ಗೊತ್ತಾಗಲ್ಲ. ಯಾವ ಸುಮ್ಮನೆ ಯಾರು ಸಿಕ್ಕೋರು ಹೊಲ್ದಾಗ ಹಂಗೆ ಹೊಡೋದು. ರೋಡಿಗೆ ಹೋಗೋ ಸಲಿಂದ ಸರ್ಕಸ್ ಮಾಡತ್ತೀವಿ. ಇದೆಲ್ಲ ಹೊಲ ಅದಿದು ಗೊತ್ತಿಲ್ಲ.
ನಮ್ಮ ರವಿ ಕರ್ಕೊಂಡು ಹೊಂಟಾನ, ಹಂಗೆ ರಿಟರ್ನ್ ಹೊಂಟೀನಿ. ರೋಡ್ ಕಾಣಿಸತ್ತ ನಮಗೆ ದೂರ್ಲಿಂತ, ಹಂಗಾಗಿ ಹೆಂಗೆ ಸಿಕ್ಕಂಗೆ ರೋಡಿಗೆ ಹೋಗೋ ಪೂರ್ತಕ ಸರ್ಕಸ್ ಮಾಡತ್ತೀವಿ. ಇವು ನಮ್ಗೆ ಎಕ್ಸ್ಪಲ್ಸವ್ ಅಂತ ಹಣಬರ ಟೀಕ್ ಅದ. ಅನ್ಪ್ಲಾನಡ್ ಅವ್ರು ನೀವೇನಾರ ಬಂದಿದಾರ ಅಂತಂದ್ರೆ ನಿಮ್ಮ ಗಾಡಿ ಇಲ್ಲೇ ಕುಂದಿರ್ತಿತ್ತು ಇವತ್ತು. ಓ ಫೈನಲಿ ರೋಡಿಗೆ ಬಂದೇವೆ ನೋಡ್ರಿ. 1 hour later. ಫುಲ್ ಎಲ್ಲ ಕುರಿ ಮೇಯಿಸ್ಲಾಕ್ ಬಿಟ್ರೆ ನೋಡ್ರಿ ಇಲ್ಲಿ. ನೋಡ್ರಿ ಎಷ್ಟು ಮಸ್ತ್ ಲೊಕೇಶನ್, ಭಾರಿ ಅದ ನೋಡ್ರಿ. ಇಲ್ಲಿ ಜಾಸ್ತಿ ಅವ ನೀರು, ಅಲ್ಲಿ ಕಮ್ಮಿ ಇದ್ದು ನೀರು, ಇಲ್ಲಿ ಫುಲ್ ಅವ ನೀರು. ಇಲ್ಲಿ ಈ ಸೈಡ್ ಆರಾಮ್ಸೆ ನಮಗೆ ಕುಂದರ್ಲಾಕ ಮಾಡ್ಲಾಕ ಮಸ್ತ್ ಅದ. ಸಾಯಂಕಾಲ ಟೈಮಿಗೆ ಬರ್ಬೇಕು, ಮಸ್ತ್ ಇರ್ತದೆ. ಸಂಜೆಕಿನ ಮಸ್ತ್ ಅನ್ನಿಸ್ತದೆ. ಫುಲ್ ಕಾರ್ಗಿರ್ ತೊಗೊಂಬಂದ್ರೆ ಕ್ಯಾಂಪಿಂಗ್ ಮಾಡ್ಬೋದು ಮಸ್ತ್ನೇ. ಇಲ್ಲಿ ಒಂದು ಸ್ವಲ್ಪ ಕುರಿಗಳು ತೊಗೊಂಡು ಅಣ್ಣವ್ರು ಬಂದಿದ್ದರು. ಸೊ ಇವ್ರೇನು ನಿಂತಾರಲ್ಲ, ಸೊ ಇವರು ಕುರಿ ಕಾಯಿಸ್ಕೊಂಡೆ ಡಿಗ್ರಿ ಕಂಪ್ಲೀಟ್ ಮಾಡ್ಯಾರ. ಆಮೇಲೆ ಜೂನ್ 2025ದಾಗ ಮಿಲ್ಟ್ರಿ ಎಕ್ಸಾಮ್ ಬರ್ದಾರಂತ. ಸೊ ಆರ್ಮಿದಾಗ ಸೆಲೆಕ್ಟ್ ಆಗ್ಯಾರ ಅವರು. ఎప్పుడు రాసినారు అన్న మీరు ఎగ్జామ్? 2025 జూన్లో ఎగ్జామ్. నవంబర్లో ఏమో రన్నింగ్ మెడికల్. ఇప్పుడు మెరిట్ నైట్ వచ్చినది. కంగ్రాట్స్ అన్న మీకు. థ్యాంక్ యూ. అంటే పోవాలి ఇప్పుడు ట్రైనింగ్కి. ఎప్పుడు డేట్ ఇవ్వాలి, ఇంకా డేట్ ఇస్తారు, డేట్ ఇచ్చి జీమెయిల్కి వస్తుంది. ಸೊ ಇದು ಅವ್ರದ್ದು ಮೆರಿಟ್ ಲಿಸ್ಟ್ ಬಂದದ್ದು. ಸೊ ನಾ ಪ್ರೂಫ್ ಕೇಳಿದೆ ಸುಮ್ಮನೆ ಇರಲಿ ಅಂತೇಳಿ. ಸೊ ತೋರ್ಸ್ಲತ್ತಾರ ಅವರು. ಸೊ ಎಷ್ಟೋ ಜನ ಎಲ್ಲ ಇದ್ರೂ ಓದ್ಲಾಕ ಭಾಳಷ್ಟು ಇದು ಮಾಡ್ತಾರೆ. ಬಟ್ ಇಲ್ಲಿ ಅಣ್ಣವರು ಕುರಿ ಕಾಯ್ಕೊಂತಾನೆ ಅವರು ಒಂದು ಡಿಗ್ರಿ ಮುಗಿಸ್ಕೊಂಡು ಆಮೇಲೆ ಈಗ ಮಿಲ್ಟ್ರಿದಾಗ ಸೆಲೆಕ್ಟ್ ಆಗ್ಯಾರ. ಈಗ ಅವರು ಟ್ರೈನಿಂಗ್ ಹೋಗ್ಬೇಕಂತ ನೈಟೇ ಅವರಿಗೆ ಒಂದು ಮೆರಿಟ್ ಲಿಸ್ಟ್ ಬಂದಿತ್ತು ಅಂತ. ಸೊ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಹೇಳ್ತೀನಿ. ಭಾಳಷ್ಟು ಜನಕ್ಕೆ ಇವರು ಇನ್ಸ್ಪೈರ್ ಆಗ್ಬೇಕು ಅನ್ಕೋತೀನಿ. ಸೊ ಸಂಡೇ ಕ್ಯಾಂಪಿಂಗ್ ಮಾಡ್ತಿದ್ದೆವು ಬರೀ, ಬಟ್ ಈ ಸರಿ ಒಂದು ಸಂಡೇ ರೈಡ್ ಮಾಡಮಂತೇಳಿ ನಮ್ಮ ರವಿ ಇಬ್ರು ಬಂದೀವಿ. ಸೊ ಲೊಕೇಶನ್ ನೋಡ್ರಿ, ಫಸ್ಟ್ ಲೊಕೇಶನ್ ಬೇರೆ ಇತ್ತು, ಆಲ್ರೆಡಿ ಸ್ಟೋರಿನ ನೋಡಿರ್ತೀರಿ. ಇದು ಸೆಕೆಂಡ್ ಲೊಕೇಶನ್. ಸೊ ಸೇಮ್ ಇಲ್ಲಿ ಫೀಲ್ ಏನೋಟ ಅಂತಂದ್ರೆ ಕಬಿನಿ ಬ್ಯಾಕ್ ವಾಟರ್ಸ್ ಏನವಲ್ಲ, ಸೇಮ್ ಟು ಸೇಮ್ ಹಂಗೆ ಅನ್ಸಲ್ಲ ನನಗೆ. ಇಲ್ಲೆಲ್ಲ ಮಸ್ತಾಗಿ ಕ್ಯಾಂಪಿಂಗ್ ಮಾಡ್ಬೋದು, ಈ ಸೈಡ್. ಆಮೇಲೆ ಇಲ್ಲೆಲ್ಲ ನೀರವ ಮಸ್ತ್. ಇದು ಕೆರಿಯಾಗಿದು ಮಸ್ತ್ ಅದ. ಲೊಕೇಶನ್ ಮಾತ್ರ ಅಲ್ಟಿಮೇಟ್ ಅವ. ಎಲ್ಲ ಕ್ಯಾಂಪಿಂಗ್ ಮಾಡ್ಬೋದು ನೋಡ್ರಿ. ಕಾರ್ ಗೀರ್ ತೊಗೊಂಡು ಒಂದು 4-5 ಬೈಕ್ಗಳು ತೊಗೊಂಡು ಕ್ಯಾಂಪಿಂಗ್ ಮಾಡಿದ್ರೆ ನಾವು ಮಸ್ತ್. ಸೊ ಈಗ ಊಟ ಮಾಡಮಂತೇಳಿ ಒಂದು ಗಿಡದ ತಿಳ್ಕೊಂತೀವಿ ಇಲ್ಲಿ. ಊಟ ತೊಗೊಂಡು ಬಂದು ಇಂಥ ಜಾಗದಾಗ ಊಟ ಮಾಡೋ ಫೀಲೇ ಬೇರೆ ಇರ್ತದೆ ನೋಡ್ರಿ. ಸೊ ಗಿಡದ ನೆಳಿ ಕುಂತು ಶಿಸ್ತನಾಗ ವ್ಯೂ ಎಂಜಾಯ್ ಮಾಡ್ಕೊಂಡು ಊಟ ಮಾಡತ್ತಿದ್ದೆವು. ಸೊ ಊಟ ಅದು ಮುಗಿಸ್ಕೊಂಡು ಇಲ್ಲೇ ಒಂದ್ ಸ್ವಲ್ಪ ಹೊತ್ತು ಗಾಡಿಗೆ ಸೆಂಟರ್ ಸ್ಟ್ಯಾಂಡ್ ಹಾಕಿ ಮಲ್ಕೊಂಡೇವ್ ನೋಡ್ರಿ. ಸೊ ಒಂದ್ ½ an hour ಇಲ್ಲೇ ಮಲ್ಕೊಂಡ್ ಕೇಸಿಂದ. ಸೊ ಇವತ್ತೇ ಗೊತ್ತಾಗಿದ್ ನೋಡ್ರಿ ನಮಗ ಸೆಂಟರ್ ಸ್ಟ್ಯಾಂಡ್ ಹಾಕಿ ಹಿಂಗ್ನು ಮಲ್ಕೋಬಹುದು ಗಾಡಿ ಮೇಲೆ ಅಂತೇಳಿ. ಸೊ ಫೀಲ್ ಮಾತ್ರ ಮಜಾ ಇತ್ತು, ಬೀಳ್ತೀವನ ಅಂಜಿಕನು ಇತ್ತು. ಸೊ ಎಷ್ಟೊತ್ತಾದ್ಮೇಲೆ ನಾವು ಮಜಾ ಮಾಡ್ದೇವು, ಅದಾದ್ಮೇಲೆ ಗಾಡಿಗೆ ಒಂದ್ ಸ್ವಲ್ಪ ಮಜಾ ಮಾಡ್ಬೇಕಲ್ಲ, ಹಂಗಾಗಿ ಒಂದ್ ಸ್ವಲ್ಪ ಆಫ್ ರೋಡಿಂಗ್ ಮಾಡಿ ಒಂದ್ ಸ್ವಲ್ಪ ಹಂಪ್ಸ್ ಎಲ್ಲ ಆರಿಸಿ ಒಂದ್ ಸ್ವಲ್ಪ ಡ್ರಿಫ್ಟ್ಸ್ ಎಲ್ಲ ಓಡಿಸಿ ಗಾಡಿಗೆ. ಸೊ ಅದನ್ನು ಮಜಾ ಮಾಡ್ದೇವು. ಅದಾದ್ಮೇಲೆ ಸೀದಾ ಎಲ್ಲ ಪ್ಯಾಕಪ್ ಮಾಡ್ಕೊಂಡು ಊರ್ ಕಡೆಗೆ ಬಂದೇವು ನೋಡ್ರಿ. ಸೊ ಇವತ್ತಿನ ವಿಡಿಯೋ ಇದಾಗಿರ್ತದ. ಇಂಥ ವಿಡಿಯೋಗಳಿಗೆ ನಮ್ಮ ಐಡಿಗೆ ಫಾಲೋ ಮಾಡ್ಕೋರಿ. ಸೊ ನಿಮ್ ಫ್ರೆಂಡ್ಸ್ ಗಳಿಗೆಲ್ಲ ಶೇರ್ ಮಾಡ್ರಿ ಈ ವಿಡಿಯೋ. ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಾಗ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್.